ನಮಸ್ಕಾರ ರೀ. ಶ್ರಾವಣ ವಚನ ವಾಚನ 11ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಧೂಪದ ಗೊಗ್ಗವ್ವೆ ಬರೆದಂಥ ಸಣ್ಣ ವಚನ, ದೊಡ್ಡ ಅರ್ಥ, ವಚನದ ಸಾರವನ್ನ ಹೇಳುವಂಥ ಸಣ್ಣ ಕಥೆಯನ್ನ ಕೇಳೋಣಂತ. ಒಂದೂರಾಗ ಒಬ್ಬ ಶಿವಣ್ಣ, ಇನ್ನೊಬ್ಬ ದೊಡ್ಡಣ್ಣ ಇರ್ತಾರೆ. ಶಿವಣ್ಣ ಕುಂಬಾರಿಕೆ ಮಾಡಿಕೊಂಡು ಊರ ಹೊರಗೊಂದು ಗುಡಿಸ್ಲ ಹಾಕೊಂಡು ಬದುಕು ಸಾಗಿಸ್ತಿರ್ತಾನೆ. ದಿನಾಲು ಇಬ್ರು ಗುಡಿಗೆ ಹೋಗ್ತಿರ್ತಾರ. ಶಿವಣ್ಣ ಖಾಲಿ ಕೈಯಿಂದ ಹೋಗಿ ಕೈ ಮುಗಿದು ಬರ್ತಿರ್ತಾನೆ. ದೊಡ್ಡಣ್ಣ ಒಂದು ದೊಡ್ಡ ಬೆಳೆ ತಾಟ್ನಾಗ ಫಲ, ಪುಷ್ಪ, ಹೂವು, ಕಾಯಿ, ಹಣ್ಣು, ಧೂಪ, ದೀಪ ಎಲ್ಲ ತಗೊಂಡು ಹೋಗಿ ಊರ ಮಂದಿಗೆಲ್ಲ ಆತನ ಭಕ್ತಿ ಕಾಣುವಂಥದ್ದಾಗಿರ್ತದ ದೇವರಿಗೆ ಸಮರ್ಪಿಸಿ ಬರ್ತಿರ್ತಾನೆ. ಒಂದು ದಿವಸ ದೊಡ್ಡಣ್ಣ ಕೇಳ್ತಾನ, ಅಲ್ಲಪ್ಪ ಶಿವಣ್ಣ, ನೀ ಏನು ಕೊಡುದಿರಲ್ಲ ಬಿಡುದಿರಲ್ಲ, ಗುಡಿಗೆ ಎದಕ್ಕೆ ಬರ್ತಿ ಸುಮ್ಮನೆ ಅಂತ ಹೇಳಿ. ಅವಾಗ ಶಿವಣ್ಣ ಹೇಳ್ತಾನೆ, ಏನು ಕೊಡಕ್ಕೆ ಏನಾದ್ರಿ, ಎಲ್ಲ ಶಿವ ಕೊಟ್ಟಿದ್ದದ, ನನ್ನ ಬಲ್ಲಿ ಮನಸ್ಸದ ಸಾಕು, ಅದನ್ನೇ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ತಾನಂತ. ಏನು ಕೊಡ್ತೀಯ ಏನೋ ಅಂದ ದೊಡ್ಡಣ್ಣ ಅವನಿಗೆ ವ್ಯಂಗ್ಯ ಮಾಡಿ ಹೋಗ್ತಾನಂತ. ಮುಂದೆ ಊರಾಗ ಹೊಳಿ ಬಂದ್ಬಿಡ್ತದಂತ. ನಮ್ಮ ಉತ್ತರ ಕರ್ನಾಟಕದ ಕಡೆ ಕೃಷ್ಣೆ ಬಂದ್ಬಿಡ್ತಾಳಲ್ರಿ ಊರಿಗೆ, ಹಂಗ. ಅವಾಗ ದೊಡ್ಡಣ್ಣನ ಮನೆ ಮುಳಿಗೆ ಬಿಡ್ತದಂತ. ಶಿವಣ್ಣನ ಮನೆ ಊರ್ ಹೊರಗಿರ್ತದ. ದೊಡ್ಡಣ್ಣನ ಮನ್ಯಾಗ ಮಕ್ಳು ಇರ್ತಾವ ಸಣ್ಣ ಸಣ್ಣ. ಅವಾಗ ಶಿವಣ್ಣ ದೊಡ್ಡಣ್ಣನ ಮನೆಗೆ ಬಂದು ಅವ್ರ ಮನ್ಯಾಗಿನ ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ತನ್ನ ಮನ್ಯಾಗ ಆಶ್ರಯ ಕೊಟ್ಟು ತನ್ನ ಬಲ್ಲಿದ್ದಂಥ ಕಾಳುಗಳನ್ನ ಬೇಯಿಸಿ ಗಂಜಿ ಮಾಡಿ ಹಾಕಿ ಅವರಿಗೆ ಆ ಫ್ಲಡ್ ಹೋಗು ತನೂ ಸಹಾಯ ಮಾಡ್ತಾನಂತ. ಅವಾಗ ದೊಡ್ಡಣ್ಣ ಶಿವಣ್ಣನ ದೊಡ್ಡ ಮನಸ್ಸಿಗೆ ಬೆರಗಾಗ್ತಾನಂತ. ಅಲ್ಲಪ್ಪ, ನಿನಗ ಹೈರಾಣಿತ್ತು, ನನಗೆ ಯಾಕೆ ಕೊಟ್ಟಿ ಅಂತ. ಇಲ್ಲ, ದೇವರು ಕೊಡು ಮನಸ್ಸು ನನಗೆ ಕೊಟ್ಬಿಟ್ಟಾನ, ಅದಕ್ಕೆ ಕೊಟ್ಟಿನ ನಾನು. ಮುಂದೆ ಯಾವಾಗಾರ ನೀವು ನನಗೆ ಸಹಾಯ ಮಾಡಕತ್ರಿ ತಗೋರಿ, ಅದಕ್ಕೇನು ಭಾಳ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿ ಶಿವಣ್ಣ ದೊಡ್ಡಣ್ಣನಿಗೆ ಸಮಾಧಾನ ಮಾಡ್ತಾನಂತ. ಅವಾಗ ದೊಡ್ಡಣ್ಣನಿಗೆ ಗೊತ್ತಾಗ್ತದಂತ, ನಾ ದೇವ್ರಿಗೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟೇ ಇಲ್ಲ, ಅದಕ್ಕೆ ದೇವರು ನನಗೆ ಏನು ಕೊಡಬೇಕಾಗಿತ್ತು ಕೊಟ್ಟಿಲ್ಲ. ನಾನು ಮನಸ್ಸಿಟ್ಟು ಭಕ್ತಿಯನ್ನು ಕೊಟ್ಟಿದ್ದೆ ಅಂತಂದ್ರೆ ನನಗೂ ಅಷ್ಟು ಸದ್ಗುಣಗಳನ್ನು ಕೊಡ್ತಿದ್ದ, ನಾನು ಶಿವಣ್ಣನಷ್ಟು ಆರಾಮಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತು, ಈ ಹಪಾಪಿತನ ನನ್ನಲ್ಲಿ ಕಾಡ್ತಿದ್ದಿದ್ದಿಲ್ಲ ಅಂತ ಅರ್ಥ ಮಾಡಿಕೊಂಡು ತಾನು ಹೂವು ಹಣ್ಣುಗಳನ್ನು ಕೊಡೋದ್ರ ಜೊತೆಗೆ ಭಕ್ತಿಯನ್ನು ಕೊಡ್ಲಿಕ್ಕೆ ಆರಂಭ ಮಾಡ್ದ ಅಂತ. ನಮ್ಮ ಶಿವಣ್ಣನೊಳಗಿನ ಭಕ್ತಿ ಆತನಿಗೆ ಅಲ್ಲಿ ತನಕ ಕಂಡಿದ್ದೇ ಇಲ್ಲ, ಅದು ಸಮಯ ಬಂದಾಗ ಕಾಣ್ತು. ಆಮೇಲೆ ಎಲ್ಲರಿಗೂ ಎಲ್ಲರ ಭಕ್ತಿನೂ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಣ್ತಿತ್ತು ಅಂತಂದ್ರೆ ಅದು ಭಕ್ತಿನೇ ಅಲ್ಲ ಅನ್ನೋದನ್ನ ಧೂಪದ ಗೊಗ್ಗವ್ವೆ ಎಷ್ಟು ಚಂದ ಹೇಳ್ತಾಳ ಕೇಳ್ರಿ. ಮಾರುತನಲ್ಲಿ ಬೆರೆತ ಗಂಧದಂತೆ, ಸುರತದಲ್ಲಿ ಬೆರೆತ ಸುಖದಂತೆ, ಮೆಟ್ಟಿದಲ್ಲಿ ಕೊಡುವ ಉಚಿತದಂತೆ, ಭಕ್ತರಿಗೆ ಹಾದಿ ಎಂದೇ ನಾಸ್ತಿನಾಥ ಅಂತ. ಭಕ್ತಿ ಅನ್ನೋದು ಗಾಳಿ ಒಳಗೆ ಬೆರೆದಂಥ ಗಂಧದಂಗಿರ್ತದ. ಅದು ನಮ್ಮ ಆಸ್ವಾದನೆಗೆ ಸಿಗ್ತದ, ಅದರ ಕಣ್ಣಿಗೆ ಕಾಣಿಸೋದಿಲ್ಲ. ಪ್ರೀತಿಯೊಳಗಿರುವಂಥ ಸುಖದಂಗಿರ್ತದ, ಅದು ಪ್ರೀತಿಸಿದವರಿಗೆ ಆ ಸುಖ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಮೆಟ್ಟಿದಲ್ಲಿ ಕೊಡುವ ಉಚಿತದಂತೆ, ನಾವು ಬಯಸಿದಾಗ ಅದು ನಮಗೆ ಉಚಿತವಾಗಿ ಸಿಕ್ಕಿದಾಗ ಅದಕ್ಕೆ ಬೆಲೆ ಇರ್ತದೆ. ನಾವು ಬಯಕೆನೇ ಇಲ್ಲ ಅಂದಾಗ ಅದು ಸಿಕ್ಕರೆ ಅದಕ್ಕೆ ನಾವು ಎಷ್ಟು ರೊಕ್ಕ ಕೊಟ್ಟು ತೊಗೊಂಡ್ರು ಅದಕ್ಕೆ ಬೆಲೆ ಇರೋದಿಲ್ಲ. ಭಕ್ತಿ ಹೆಂಗಿರ್ತದ ಅನ್ನೋದನ್ನು 3 ಸಾಲಿನಾಗ ಎಷ್ಟು ಚಂದ ಹೇಳ್ಯಾಳಲ್ರಿ. ಈಕಿ ಮದುವೆ ಆಗಿಲ್ಲ, ಗೊಗ್ಗವ್ವೆಗೆ ಮದುವೆ ಮಾಡಬೇಕು ಅಂತ ಹೇಳಿ ಅವ್ರ ಅವ್ವ ಅಪ್ಪ ಗಂಡಿನ ಕಡೆಯವ್ರಿಗೆ ಕರೆಸಿದ್ರಂತ. ಆವಾಗ ಗೊಗ್ಗವ್ವೆ ಓಡಿ ಹೋಗಿ ಊರು ದೇವ್ರ ಗುಡ್ಯಾಗ ಡೊಕ್ಕೊಂಬಿಟ್ಟಿಲ್ಲಂತ, ಮದುವೆ ಅಲ್ಲ ಅಂತ ಹೇಳಿ. ಅಲ್ಲೇ ಧೂಪವನ್ನು ದೇವರಿಗೆ ಬೆಳಗು ಕಾಯಕ ಮಾಡ್ತಿಲ್ಲಂತ. ಧೂಪದ ಹೊಗೆಯನ್ನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಈ ವಚನ ಬರೆದಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ನಿಮಗೆ ಈ ವಚನ ಕೇಳಿ ಏನು ಅನ್ನಿಸ್ತು? ನಿಮ್ಮ ಭಕ್ತಿ ಎಂಥದ್ದು? ನಿಮ್ಮ ಭಕ್ತಿ ಯಾವ ದೇವರಿಗೆ ಮೀಸಲದ್ದು ಅನ್ನೋದನ್ನೆಲ್ಲ ನನ್ನ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾಳಿನ ದಿನ ಇನ್ನೊಬ್ಬ ಶರಣೆಯ ಮತ್ತೊಂದು ಚಂದದ ವಚನದೊಟ್ಟಿಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ವಚನ ಪಯಣದೊಳಗೆ ನೀವು ಜೊತೆ ಆಗಲು ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ವಿಷಯಾಸಕ್ತರಿಗೆ ವಿಷಯವನ್ನು ಶೇರ್ ಮಾಡಿರಿ. ಶರಣು ಶರಣಾರ್ಥಿ.